ಹೇಳಿ. ನಮಸ್ಕಾರ, ನನ್ನ ಹೆಸರು ಚಿಕ್ಕಣ್ಣ ಅಂತೇಳಿ. ನಾನು ಕರ್ನಾಟಕ ರಾಜ್ಯ ವನ್ಯಜೀವಿ ಮಂಡಳಿಯ ಸದಸ್ಯನಾಗಿದ್ದೇನೆ. ಜೇನುಕುರುಬ ಸಮುದಾಯಕ್ಕೆ ಸೇರಿದ್ದೇವೆ. ಜೇನುಕುರುಬ ಅಂತಂದರೆ ದುರ್ಬಲ ಮೂಲ ಬುಡಕಟ್ಟು ಸಮುದಾಯವಾಗಿರ್ತದೆ, PVTG ಅಂತ ಹೇಳ್ತಾರೆ. ಪರ್ಟಿಕ್ಯುಲರ್ಲಿ ವರ್ಣಪುರ ಟ್ರೈಬಲ್ ಗ್ರೂಪ್ ಅಂತ ಏನು 1977ರಲ್ಲಿ ಎರಡು ಸಮುದಾಯಗಳನ್ನ, ಆದಿವಾಸಿಗಳಲ್ಲಿ ಎರಡು ಸಮುದಾಯಗಳನ್ನ ಸೇರ್ಪಡೆ ಮಾಡ್ತು. ಆ ಸಮುದಾಯಕ್ಕೆ ಸೇರಿದ್ರು. ನಮ್ಮ ಆದಿವಾಸಿಗಳು ಅಂದ ತಕ್ಷಣ ಇವತ್ತು ಪರಿಶಿಷ್ಟ ಪಂಗಡದ ತಕ್ಕಂಡಾಗ 50 ಸಮುದಾಯಗಳು ಬರ್ತವೆ. ಆದರೆ ಆದಿವಾಸಿಗಳು ಅಂತಂದ್ರೆ ಅರಣ್ಯವಾಸಿಗಳು, ಆದಿವಾಸಿಗಳು, ಮೂಲ ಬುಡಕಟ್ಟುಗಳು ಅಂತ ಬಂದಾಗ 23 ಸಮುದಾಯಗಳು ಬರ್ತವೆ. ಈ 23 ಸಮುದಾಯಗಳು ಕೂಡ ಪಶ್ಚಿಮ ಘಟ್ಟ ವ್ಯಾಪ್ತಿಯ 9 ಜಿಲ್ಲೆಗಳಲ್ಲಿ ಒಂದೊಂದು ಹೆಸರಿನಲ್ಲಿ ಕರೆದು ಬರ್ತವೆ. ಜೇನುಕುರುಬ, ಕಾಡು ಕುರುಬ, ಎರವ, ಸೋಲಿಗ, ಅಕ್ಕಿಪಿಕ್ಕಿ, ಡೋಂಗ್ರಿ ಗಿರೇಶಿಯ, ಈರುಳಿಗ, ಮಲೆಕುಡಿಯ. ಹಂಗಾಗಿ ಆ ಹೆಸರುಗಳಲ್ಲಿ ಬರುವಂಥ ಸಮುದಾಯಗಳು ಒಂದೊಂದು ಕುಲಕಸುಬುಗಳನ್ನ ಹೊಂದಿರ್ತವೆ. ಮೂಲ ಆದಿವಾಸಿಗಳು ಇವತ್ತೇನು ವಿಶ್ವ ಆದಿವಾಸಿ ದಿನ ಆಚರಣೆ ನಾವು ಮಾಡ್ತಿದ್ದೆವೋ, ಮೂಲ ಆದಿವಾಸಿಗಳು ಮೂಲ ಸ್ಥಾನವೇ ಅರಣ್ಯವಾಗಿರುತ್ತೆ. ಸ್ವತಂತ್ರ ಪೂರ್ವದಲ್ಲಿ ಅರಣ್ಯದಲ್ಲಿ ಇದ್ದಂಥ ನಮ್ಮನ್ನ 1972ರಲ್ಲಿ ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ಬಂದಾದ ನಂತರದಲ್ಲಿ ಪುನರ್ವಸತಿಯನ್ನೇ ಕಲ್ಪಿಸಿದಂತಹ ನಾಗರಹೊಳೆ ಮತ್ತು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದಿಂದ ಹೊರದೂಡಲ್ಪಟ್ಟಂಥ ಕುಟುಂಬಗಳು ಇವೆ. ಇದು ಸರ್ಕಾರಕ್ಕೂ ಕೂಡ ಗೊತ್ತಿರುವಂಥ ವಿಚಾರ. ಯಾಕಂತಂದ್ರೆ 2006ರಲ್ಲಿ ಡಾಕ್ಟರ್ ಮುಜಫರ್ ಅಸಾದಿ ಅವರು ಏನು ಪ್ರೊಫೆಸರ್ ಆಗಿರ್ತಾರೋ, ಮೈಸೂರು ಯೂನಿವರ್ಸಿಟಿ ಪ್ರೊಫೆಸರ್ಗೆ ಜವಾಬ್ದಾರಿಯನ್ನು ಕೊಡ್ತಾರೆ. ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ತಂಡವನ್ನು ಮಾಡ್ತಾರೆ. ಸಮಿತಿ ಮಾಡಿದ ನಂತರ 1972ರಿಂದ 2006ರವರೆಗೆ ಎಷ್ಟು ಕುಟುಂಬಗಳನ್ನ ಹೊರಹಾಕಿದ್ದಾರೆ ಅಂತೇಳಿ ಸಮಿತಿ ವರದಿಯನ್ನು ಕೊಡ್ತದೆ. ಆ ವರದಿ ಪ್ರಕಾರವಾಗಿ 3418 ಕುಟುಂಬಗಳು ಮುಖ್ಯ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನ ಒಳಗಡೆ ಇದ್ದಂಥವ್ರನ್ನ ಅರಣ್ಯ ಇಲಾಖೆಯವರು ಏಕಾಏಕಿ ಹೊರ ತಂದಿದ್ದಾರೆ ಅನ್ನುವಂಥ ನಿಗೂಢವಾದ ಸಾಕ್ಷಿ ಇದೆ. ಅದಾದ ನಂತರ ಈ ಶಿಕ್ಷಣ ಮತ್ತು ವಿದ್ಯಾಭ್ಯಾಸದಲ್ಲಿ ನಾವು ಕೂಡ ಇನ್ನೂ ಕೂಡ ಹಿಂದೆ ಇದ್ದೀವಿ. ಕಾರಣ ಇಷ್ಟೇನೆ, ಇವತ್ತಿಗೂ ಕೂಡ ರಾಜ್ಯವ್ಯಾಪಿ 109 ಗಿರಿಜನ ಬುಡಕಟ್ಟು ಆಶ್ರಮ ಶಾಲೆಗಳಿದ್ದಾವೆ. ಆ ಹೆಸರುಗಳು ಬದಲಾಗ್ತಿದ್ದಾವೆ ವಿನಃ ಅಲ್ಲಿರುವಂಥ ವಿದ್ಯಾಭ್ಯಾಸದ ಗುಣಮಟ್ಟ ಬದಲಾಗ್ತಿಲ್ಲ. ಇವತ್ತು ಕೂಡ ಅಲ್ಲಿ ಆಶ್ರಮ ಶಾಲೆಗಳಲ್ಲಿ 1952ರಲ್ಲಿ ಆಶ್ರಮ ಶಾಲೆಗಳು ಶುರುವಾಗಿ ಇಲ್ಲಿವರೆಗೂ ಕೂಡ ಒಂದು ಡಿಗ್ರಿ ಓದಂಥ ಹುಡುಗ ಇಲ್ಲ. A1 ಕ್ಲಾಸ್ ಹುದ್ದೆಯಲ್ಲಿರುವಂಥ ಆದಿವಾಸಿ ಯುವಕರು ಇಲ್ಲ. ಆದರೂ ಕೂಡ ಸರ್ಕಾರ ಇದಕ್ಕೆ ಕೋಟಿಗಟ್ಟಲೆ ದುಡ್ಡನ್ನು ಖರ್ಚು ಮಾಡ್ತಾನೆ ಇದೆ, ವ್ಯಯ ಮಾಡ್ತಿದೆ. ಅಪ್ಗ್ರೇಡೇಷನ್ ಮಾಡಬೇಕು ಅನ್ನೋದು ಕೂಡ ಇವರ ಉದ್ದೇಶ ಆಗಿದೆ. ಆದರೆ ಶಿಕ್ಷಣ ವ್ಯವಸ್ಥೆನ ಶಿಕ್ಷಣ ಇಲಾಖೆಗೆ ಕೊಟ್ಟು ಹಾಸ್ಟೆಲ್ ಮತ್ತು ಇದನ್ನ ಬೇಕಾದ್ರೆ ನಮ್ಮ ITDP ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಆಫೀಸರ್ಸ್ ಏನಿದ್ದಾರೋ ಅವ್ರು ನೋಡ್ಕೊಳ್ಬೇಕಾದ್ರೆ, ಇಲ್ಲ ಅಂತಂದ್ರೆ ಇಡೀ ಆಶ್ರಮ ಶಾಲೆಯನ್ನ ಶಿಕ್ಷಣ ಇಲಾಖೆಗೆ ವಹಿಸಿದ್ರು ಕೂಡ ನಮ್ಮಲ್ಲಿ ವಿದ್ಯಾಭ್ಯಾಸ ಮುಖೇನ ಬದಲಾವಣೆ ಆಗ್ಲಿಕ್ಕೆ ಅನುಕೂಲ ಆಗುತ್ತದೆ. ಈಗ ನೀವು ಏನಾದರೂ ಮನವಿ ಕೊಡ್ತಾ ಇದ್ದೀರಾ? ಹೌದು ಸರ್, ಕೊಡ್ತೀವಿ. ಏನಿದೆ ಮನವಿಯಲ್ಲಿ? ಸರ್, ನನ್ನ ಮನವಿಯಲ್ಲಿ ನಾವು ಮುಖ್ಯವಾಗಿ ಮತ್ತೆ ಇನ್ನೊಂದು ಸರ್, ನಮ್ಮಲ್ಲಿ ಆದಿವಾಸಿಗಳ ಅಭಿವೃದ್ಧಿಗೋಸ್ಕರ ಏನೇನೋ ಯೋಜನೆಗಳನ್ನು ತರ್ತಿದ್ದಾರೆ. ಒಂದು, ಇಡೀ ರಾಜ್ಯದಲ್ಲಿ ಜೇನುಕುರುಬ ಸಮುದಾಯ ನಗರ ವ್ಯಾಪ್ತಿಯಲ್ಲಿ ಇರುವಂಥದ್ದು ಏಕೈಕ ಮೈಸೂರು ಜಿಲ್ಲೆ HD ಕೋಟೆ ತಾಲೂಕು ವಾಟರ್ಗುಡಿ ವಾರ್ಡ್ ನಂಬರ್ 21. 77 ಸಮುದಾಯಗಳು ಇವತ್ತು ಅಲ್ಲಿ ಸ್ಲಮ್ ಅಲ್ಲಿ ವಾಸ ಮಾಡ್ತಿದ್ರು. ಇವತ್ತು ಸರ್ಕಾರ ಎಲ್ಲರೂ ಕೂಡ ಮುಖ್ಯವಾಹಿನಿಗೆ ಬನ್ನಿ ಅಂತ ಹೇಳ್ತಿದೆ. ನಮ್ಮ ನಿಲುವು ಏನಿದೆ ಅಂತಂದ್ರೆ, ಇವತ್ತು ಪುರಸಭೆ ವ್ಯಾಪ್ತಿಯಲ್ಲಿ ಇರುವಂಥ ಅರ್ಬಲಲ್ಲಿ ಇರುವಂಥ ಒಂದೇ ಕಾಡಿನ ಮಾದರಿ ಹೈಟೆಕ್ ಮಾದರಿ ವಾರ್ಡ್ ಆಗಿ ಮಾಡಬೇಕು ಅಥವಾ ಲೇಔಟ್ ಆಗಿ ಮಾಡಬೇಕು. ಅಲ್ಲೇ ನಮಗೆ ಕೆರೆ ಇದೆ, ಹೆಬ್ಬಾಳ ಜಲಾಶಯ ಇದೆ, ಫಿಶರೀಸ್ ಆಗಬೇಕು. ಮತ್ತು ಮಹಿಳೆಯರಿಗೆ ಟೈಲರಿಂಗ್ ಎಲ್ಲ ಮಾಡಿದಂಥ ಮಹಿಳೆಯರಿದ್ದಾರೆ, ಗಾರ್ಮೆಂಟ್ ಓಪನ್ ಮಾಡಬೇಕು. ಮತ್ತು ಕಾಟನ್ ಹೆಚ್ಚು ಬೆಳೆತಿರೋದ್ರಿಂದ ಕಾಟನ್ ಫ್ಯಾಕ್ಟ್ರಿ ಮಾಡಬೇಕು ಅನ್ನೋದು ನಮ್ಮ ನಿಲುವಾಗಿದೆ. ಹಾಗಾಗಿ ಏಕೈಕ ಆಡಿ ಆಗಿರೋದ್ರಿಂದ ಅದು PVTG ಜೇನುಕುರುಬ ಸಮುದಾಯಕ್ಕೆ ಸೇರಿದ ಆಡಿ ನಗರ ವ್ಯಾಪ್ತಿಯಲ್ಲಿ ಇರೋದ್ರಿಂದ ಅದರ ಅಭಿವೃದ್ಧಿಗಾಗಿ ಮಾಡಿ ಹೊರಗಡೆ ಇರೋಂಥ ಜನನ ತಂದು ನೋಡಿ ಬದಲಾವಣೆ ಅಂತಂದ್ರೆ ಈಗ ಯಾರಾದರೂ ಒಬ್ರು PhD ಮಾಡೋರು ಇವತ್ತು ನಾವು ಉದಾಹರಣೆ ಕೊಡ್ತೀವಿ, PhD ಮಾಡಿದ್ದಾರೆ ಅಂತೇಳಿ ಅವರ ಶ್ರಮ ಅವ್ರಿಗೆ ಗೊತ್ತಿರುತ್ತೆ. ಹಾಗೆ ಒಂದು ಹಾಡಿನ ಅಭಿವೃದ್ಧಿ ಪಡಿಸಿ ಈ ಥರ ನೀವು ಅಭಿವೃದ್ಧಿ ಆಗೋಕ್ಕೆ ಅಲ್ಲೇ ಇರುವಂಥ ಎಲ್ಲ ವ್ಯವಸ್ಥೆಗಳನ್ನ ಮಾಡಿ ನೀವು ಮುಖ್ಯವಾಹಿನಿಗೆ ಬನ್ನಿ ಈ ಥರ ಬದಲಾಗಿ ಅಂತಂದಾಗ ಯಾರು ಕೂಡ ಕಾಡಿಂದ ನಾವು ಬರಲ್ಲ ಅಂತ ಹೇಳಲ್ಲ ಅಥವಾ ಬದಲಾವಣೆ ಆಗೋಕ್ಕೆ ಹಿಂದೇಟ್ ಹಾಕಲ್ಲ ಸರ್. ಆ ವ್ಯವಸ್ಥೆಯನ್ನ ಮಾಡಬೇಕಾಗಿದೆ ಸರ್. ತಾವು ಹೇಳಿದ್ರಿ ಸರ್ಕಾರದ ವತಿಯಿಂದ ಕೋಟ್ಯಾಂಗಟ್ಟಲೆ ಹಣ ಕೊಡ್ತಾ ಇದ್ದಾರೆ, ಆದರೆ ಕ್ವಾಲಿಟಿ ಆಫ್ ಎಜುಕೇಶನ್ ಗ್ರೌಂಡಲ್ಲಿ ಸ್ಕೂಲಲ್ಲಿ ಚೇಂಜ್ ಆಗ್ತಾ ಇಲ್ಲ ಅಂತೀರ. ಯಾತಕ್ಕಾಗಿರ್ಬೋದು? ಭ್ರಷ್ಟಾಚಾರ ಇರ್ಬೋದಾ ಸರ್? ಭ್ರಷ್ಟಾಚಾರಕ್ಕಿಂತ ಅಲ್ಲಿ ಇರುವಂತ ಅಧಿಕಾರಿಗಳ ಬೇಜವಾಬ್ದಾರಿ ಅಂತ ನಾನು ಹೇಳ್ತೀನಿ. ಅಧಿಕಾರಿಗಳ ಬೇಜವಾಬ್ದಾರಿ. ನಾವು ಬದಲಾವಣೆ ಆಗ್ಬೇಕು ಅನ್ನೋದು, ಯಾಕಂತಂದ್ರೆ ನಮ್ಮ ತಂದೆ ತಾಯಿಗಳು ಕೂಡ ಈ
ಹಿಂದಿನವರು ಕೂಡ ಯಾರು ವಿದ್ಯಾವಂತರಲ್ಲ. ಇವತ್ತು ಅಲ್ಲೊಂದು ಮಗು ಓದ್ತಿದೆ ಅಂತಂದಾಗ ಅವರ ತಂದೆ ತಾಯಿ ಕೂಡ ಅನ್ಎಜುಕೇಟೆಡ್ ಆಗಿರ್ತಾರೆ. ಹಂಗಿರೋದ್ರಿಂದ ಅವರಿಗೆ ಮಕ್ಕಳನ್ನ ಯಾವ ಮಾರ್ಗವಾಗಿ ತಗೋಬೇಕನ್ನೋದು ಗೊತ್ತಿರಲ್ಲ. ಆದರೂ ಕೂಡ ಇವ್ರು ಏನು ಮಾಡ್ತಾರೆ ಅಂತಂದರೆ ಇವ್ರನ್ನ ಇದು ಮಾಡ್ತಾರೆ ಸರ್.